News Daily. ಪೆಟ್ಟಿಗೆ ಅಂಗಡಿ ಬಾಗಿಲು ಮುರಿದು ಕಳ್ಳತನ, ಬೀಡಿ, ಸಿಗರೇಟು ಸೇರಿದಂತೆ ಚಿಲ್ಲರೆ ಕಾಸು ಕದ್ದ ಕಳ್ಳರು. ಶ್ರೀರಂಗಪಟ್ಟಣ ವ್ಯಾಪ್ತಿಯ ಗಂಜಾಂನಲ್ಲಿ ನಡೆದಂತ ಘಟನೆ ಜಯಮ್ಮ ಎಂಬುವರಿಗೆ ಸೇರಿದಂತ ಕಬ್ಬಿಣದ ಪೆಟ್ಟಿಗೆ ಅಂಗಡಿ. ಘಟನೆಯಿಂದ ಬಡ ಮಹಿಳೆ ಜಯಮ್ಮ ಕಂಗಾಲಾಗಿದ್ದಾರೆ. ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿದೆ. ಪಾಪ ನೋಡಿ, ಪೆಟ್ಟಿಗೆ ಅಂಗಡಿ ನಡೆಸ್ಕೊಂಡು ಜೀವನ ನಡೆಸ್ತಾ ಇದ್ರು. ಬೆಳಗ್ಗೆ ಬಂದು ನೋಡ್ತಾರಂತೆ ಈ ತರದ ಆಗೋಗಿದೆಯಂತೆ. ಯಾರು ಏನು ಎತ್ತ ಅನ್ನೋದು ಗೊತ್ತಾಗಿಲ್ಲ. ಅಂಗಡಿಲಿ ಇದ್ದಂತ ದುಡ್ಡು, ಬೀಡಿ, ಸಿಗರೇಟು ಅದನ್ನೆಲ್ಲ ಕದ್ದು ಎಸ್ಕೇಪ್ ಆಗಿದ್ದಾರೆ. ಪೆಟ್ಟಿಗೆ ಅಂಗಡಿ ಬಾಗಿಲನ್ನು ಮುರಿದು ಕಳ್ತನ ಮಾಡಿರುವಂಥದ್ದು. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಏನೋ ಅವರ ಜೀವನಕ್ಕೆ ಅಂತ ಒಂದು ಮಾರ್ಗ ಕಂಡುಕೊಂಡಿದ್ರು, ಅದಕ್ಕೂ ಕನ್ನ ಹಾಕೋ ಕೆಲಸ ಮಾಡಿದ್ದಾರೆ. ರಾತ್ರಿ ಆಗಿರೋದು ಗೊತ್ತಿಲ್ಲ ನನ್ಗೆ. ಈಗ ಅಂಗಡಿ ಕಟ್ಟ ತೆಗಿದ್ವಿ ಅಂತ ಬಂದ್ಮೇಲೆ ಅವಾಗ ಇನ್ನೂ ಬಂದೇ ಇಲ್ಲ. ನಮ್ಮ ಬಾವನಾಗ ಕೂತಿದ್ದ ಇಲ್ಲಿ, ಅವನಿಗೆ ಬೀಗ ಮುರಿದ್ಬಿಟ್ಟವ್ರೆ ಕಣವ ಅಂದ. ಬಂದ್ ನೋಡಿದ್ರೆ ಡೋರ್ಲಕ್ಕೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಒಳಕ್ ಯಾರನ್ನ ನುಗ್ಗಿಸಿ ಎಲ್ಲ ಲೂಟಿ ಮಾಡವ್ರೆ. ಕೇಂದ್ರ ಕಟ್ಟಕ್ಕೆ ದುಡ್ಡು ಮಡಗಿದೆ ನಾನು. ಆ ದುಡ್ಡು ಇಲ್ಲ, ಸಿಗರೇಟು, ಬೀಡಿ ಏನಂದ್ರೆ ಏನಿಲ್ಲ, ಗುಟ್ಕ ಸಾಮಾನುಗಳು ಏನು ಗೊತ್ತಿಲ್ಲ ಅಪ್ಪ. ರಾತ್ರಿ 6:30-7 ಗಂಟೆಲಿ ಕದಾನ ಹಾಕಂದೆ ಹೋದೆ ನಾನು. ಆಮೇಲೆ ಬೆಳಕರೆ ಗಂಟ ಬರೋ ಗಂಟ ಹಿಂಗಾಗದೆ. ರಾತ್ರಿ ಆಗಿರೋದು ಗೊತ್ತಿಲ್ಲ ನನ್ಗೆ. ಈಗ ಅಂಗಡಿ ಕಟ್ಟ ತೆಗಿದ್ವಿ ಅಂತ ಬಂದ್ಮೇಲೆ ಅವಾಗ ಇನ್ನೂ ಬಂದೇ ಇಲ್ಲ. ನಮ್ಮ ಬಾವನಾಗ ಕೂತಿದ್ದ ಇಲ್ಲಿ, ಅವನಿಗೆ ಬೀಗ ಮುರಿದ್ಬಿಟ್ಟವ್ರೆ ಕಣವ ಅಂದ. ಬಂದ್ ನೋಡಿದ್ರೆ ಡೋರ್ಲ